ಅಂದ್ರೆ ನೋಡ್ಕೊಂಬಿಡಿ, ಸೈಕ್ ಆಗ್ಬಿಡಕ್ ಸಖತ್ತಾಗಿದೆ ಅಟ್ರಾಕ್ಷನ್ ಮಾತ್ರ. ಫಸ್ಟ್ ನೋಡ್ಕೊಂಬಿಡಿ ಗೈಸ್. ಫೈನಲಿ ಬಂದಿದೀವಿ ಹೊನ್ನಾಳಿಗೆ, ದರ್ಶನ ಮಾಡ್ಬೇಕು ಇವಾಗ. ದೇವಸ್ಥಾನ ಹತ್ರ ಇದೀವಿ. ಮುಖ ಅಂತ ನೆಕ್ಸ್ಟ್ ಲೆವೆಲ್, ಸ್ವಲ್ಪ ಬಣ್ಣ ಮಾಡ್ತಾರೆ, ಎಷ್ಟು ಸಖತ್ತಾಗಿ ಕಾಣುತ್ತೆ ನೋಡ್ರಿ. ಇಲ್ಲಿಂದ ನಾನು ಅವಾಗಲೇ ಹಲಸಿಂಗ ಒಂದ್ ದರ್ಶನ ಮಾಡ್ಕೊಂತ ಇದ್ದೆ, ನಮ್ಮ ಕಡೆ ಗೊತ್ತಾಯ್ತು ಇಲ್ಸಿಂದ ಅಂತ. ಸಖತ್ತಾಗಿ ಮಾಡಿದಾರೆ, ಒಳ್ಳೆ. ನಮ್ ದಾವಣಗೆರೆ ಮಾಡ್ತಿದ್ರು ದುರ್ಗಮ್ಮನ ಹಬ್ಬಕ್ಕೆ, ಅದೇ ಸರ ಸಖತ್ತಾಗಿದೆ, ಅದೇ ತರನ ಇದೆ ಇದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಹೊನ್ನಾಳಿಗೆ ಹೋಗ್ತಾ ಇದೀನಿ, ಹಾಗೆ ಕುಂದರಲ್ಲಿ ಒಂದು ಪ್ಲೇಸ್ ನೋಡಕ್ ಹೋಗ್ತಾ ಇದೀನಿ. ಇವಾಗಿರೋದು ಪ್ರೆಸೆಂಟ್ ಶಾಮೂರಲ್ಲಿ ಇದೀನಿ. ನಮ್ಮ ಫ್ರೆಂಡಿಗೆ ಕರ್ಕೊಂಡು ಹೋಗ್ಬೇಕು ಇವಾಗ. ವೇಟ್ ಮಾಡ್ತಾ ಇದೀನಿ, ಬರ್ಬೋದು ಇವಾಗ. ಇವತ್ತಿನ ಲಾಗು ಇದೆ, ಹೊನ್ನಾಳಿ ಟು ಕುಂದೂರು ಎರಡು ಪ್ಲೇಸ್ ನೋಡ್ಕೊಂಬರ್ಬೇಕಂತ ಹೋಗ್ತಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿದೆ, ಒಂದು 15 ನಿಮಿಷ ಅಂತ ವೇಟ್ ಮಾಡಿದ ಮೇಲೆ ನನ್ನ ಫ್ರೆಂಡ್ ಬಂದ. ಅವ್ನ ಬೈಕಲ್ಲಿ ಹೋಗ್ಬೇಕಾಯ್ತು ಹೊನ್ನಾಳಿಗೆ. ಸರಿ ಅಂತ ಹೇಳ್ಬಿಟ್ಟು ಬೈಕ್ ಎತ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಮಧ್ಯ ರಸ್ತೆಯಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಸಿಗ್ತಾ, ಅವನ್ನ ಮೀಟ್ ಮಾಡಿದ್ವಿ ಗೈಸ್. ಹಾಗೆ ಹೋಗ್ತಾ ಇದ್ವಿ ಹೊನ್ನಾಳಿಗೆ. ನಮ್ಮ ಫ್ರೆಂಡ್ ಸಿಕ್ಕ, ಪಾಪ ಕಾರಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿ ಬರೀ ಮಾತಾಡ್ಸ್ಕೊಂಬರೋಣ. ಮಾತಾಡ್ಸಕ್ ಬರಕಲ್ಲ, ಬಾಳ ಸಾಗತ್ತೆ ಹೇಳಿ, ಮಿಸ್ ಆಗಿಬಿಟ್ಟಿದ್ದೆ. ಇಲ್ಲಿ ಹೊಂಟಿಲ್ಲ ಹೊನ್ನಾಳಿಗೆ ಏನ್ ಮಾಡ್ತಿ? ಕಂಟೆಂಟ್ ಇಲ್ಲಲ್ಲ, ಪಾಲಿಗಾರ ಹೋಗೋಣ ಅಂತ. ಏನ್ ಮಾಡ್ತಿಲಿ ನೀನೇನು ದಿನ ಕಂಟೆಂಟ್? ಟ್ರಿಪ್ ಯಾವಾಗ? ಬರ್ತೀನಿ ಬಿಡು. ಸರಿ ಬರೋಣ. ಬಾಯ್ ಗೈಸ್. ತಿರ್ಸಲೇ ಹೋದ ಗೈಸ್. ಬಹಳ ದಿನ ಆಗಿತ್ತು, ಸಿಕ್ಕಿರಲ್ಲ, ಅದಕ್ಕೋಸ್ಕರ ಅವ್ನು ಸ್ವಲ್ಪ ಮಾತಾಡ್ಸ್ಕೊಂಡ್ವಿ. ಈಗ ಮತ್ತೆ ನಮ್ಮ ಪಯಣ ಹೊನ್ನಾಳಿ ಕಡೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಪೆಟ್ರೋಲ್ ನನ್ನ ಗಾಡಿ ಒಂದ್ ಸ್ವಲ್ಪ ಹುಷಾರಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಸ್ಬೇಕು. ಎಲ್ಲಿ ಪೆಟ್ರೋಲ್ ಹಾಕ್ಸಿದೀವಪ್ಪ ಅಂದ್ರೆ ಬೋದಾಳನ ಗ್ರಾಮದಲ್ಲಿ ಹಾಕ್ಸಿದೀವಿ. ಅಲ್ಲಿಂದ ಹಾಕ್ಸ್ಕೊಂಡ್ಬಿಟ್ಟು ಸೀದಾ ನಮ್ಮ ಪಯಣ ಹೊನ್ನಾಳಿಗೆ ಎಂಟ್ರಿ ಆಗೇ ಬಿಟ್ಟಿವಿ ನೋಡಿ. ಗೈಸ್ 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 ಗೈಸ್, ಇಲ್ಲಪ್ಪ ಇರೋದು ಇದೆ ಎಲ್ಲ ಬಿಡಿ ಬಿಡಿ. ಮುಂದಿರುವ ಕೊಡಿ, ಪ್ರೈವೇಟ್ ಮುಂದಿರುವ ಕೊಡಿ. ಹೊಡಿ, ಅಲ್ಲೇ ಹೊಡಿ, ಅಲ್ಲೇ ಇರ್ಬೇಕು. ಗಾಯ್ಸ್ ಫೈನಲಿ ಹೊನ್ನಾಳಿಗೆ ಬಂದಿದ್ದೀವಿ. ಕೇಳ್ತಾ ಅವ್ರಿಗೆ ಗಾಯ್ಸ್, ಫೈನಲಿ ಹೊನ್ನಾಳಿಗೆ ಯಾಕೆ ಬಂದಿರೋ ಅಂತ ಹೇಳ್ತೀನಿ. ಒಂದ್ಸರಿ ಫೋಟೋ ತೋರಿಸ್ಬಿಡ್ದೆ, ನೋಡ್ಕೊಂಬಿಡಿ. ಅಯ್ಯೋ ಹೊಡಿ ಹೊಡಿ ಸ್ವಲ್ಪ ಬಿಡಿ ಗಾಯ್ಸ್. ಫೈನಲಿ ಹೊನ್ನಾಳಿಗೆ ಆಗಮನ, ನೋಡ್ಕೊಂಬಿಡಿ ಒಂದ್ಸರಿ. ಹಿಂಗೆ ಅದ ಓಕೆ ಸರ್, ಓಕೆ ಸರ್, ಓಕೆ. ತಿರ್ಸಿ ಮಾಡಿ ನೋಡಿ ಗೈಸ್. ಇಲ್ಲಿ ದ್ವಾರ ಬಾಗಿಲು ಸ್ಟಾರ್ಟಿಂಗ್ ಮಾರಿಕಾಂಬ ಯಾವ ತರ ಮಾಡಿದಾರೆ ಅಂದ್ರೆ ನೋಡ್ಕೊಂಬಿಡಿ, ಸೈಕ್ ಆಗ್ಬಿಡಕ್ ಸಖತ್ತಾಗಿದೆ ಅಟ್ರಾಕ್ಷನ್ ಮಾತ್ರ. ಫಸ್ಟ್ ನೋಡ್ಕೊಂಬಿಡಿ ಮಾರಿಕಾಂಬ. ಹಾಗೆ ಇಲ್ಲಿ ನೋಡ್ರಿ ಬೋಟ ಕಟ್ಟಿದ್ದಾರೆ. ಬ್ಯಾನರ್ ಅಂತೂ ಫುಲ್ ಕಲರ್ ಅವ. ಪೊಲೀಸ್ 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 ಮಚ್ಚಿದೆ. ಓಟಿ ಓಟಿ ಓಟಿ. ನೋಡ್ರಿ ಬ್ಯಾನರ್ಗಳು ಸುರಿಮಳೆ. ಇಲ್ಲಿಗೆ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ನಮ್ಮ ಹೊನ್ನಾಳಿಯಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವ ಇತ್ತು. ವೈಬ್ಸ್ ಯಾವ ತರ ಇದೆ ಮತ್ತು ತಾಯಿ ದರ್ಶನ ಮಾಡ್ಕೊಂಬರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಇಲ್ಲಿ ಬಂದ್ವಿ. ನೋಡ್ಕೊಂಬಿಡ್ರಿ ಯಾವ ತರ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದಾರ ಅಂದ್ರೆ ಎಲ್ಲಾ ಬ್ಯಾನರ್ಗಳು ತುಂಬಿ ತುಳ್ಕಾಡ್ತಿದಾವು. ಹಾಗೆ ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು ಗೇಟ್ ಮಾಡಿದ್ರು, ದೇವಿದು ಸಖತ್ತ ಮಾಡಿದ್ರು ಗೈಸ್. ಬರೀ ಗರಿಲೆ ಎಣ್ಬಿಟ್ಟಿದ್ರು, ನನಗಂತೂ ನೆಕ್ಸ್ಟ್ ಲೆವೆಲ್ ಅನ್ಸ್ತು. ಫುಲ್ ಗರಿಲೆ ಎಣ್ಬಿಟ್ರಲ್ಲ, ಸಖತ್ತ ಕಾಣಿದಾರ್ಲಿ ನೋಡ್ರಿ. ಅಲ್ಲಿ ಮೂತಿ ಮುಖ ಅಂತೂ ನೆಕ್ಸ್ಟ್ ಲೆವೆಲ್, ಸ್ವಲ್ಪ ಬಣ್ಣ ಮಾಡ್ತಾರೆ, ಎಷ್ಟು ಸಖತ್ತ ಕಾಣುತ್ತೆ ನೋಡ್ರಿ. ವಾವ್, ಒಳ್ಳೆ ಅಟ್ರಾಕ್ಷನ್ ಐತಿ ಗೈಸ್. ಫೈನಲಿ ಬಂದಿದೀವಿ ಹೊನ್ನಾಳಿಗೆ, ದರ್ಶನ ಮಾಡ್ಬೇಕು ಇವಾಗ. ದೇವಸ್ಥಾನ ಹತ್ರ ಇದೀವಿ, ಬೈಕ್ ನ ಸರಿ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಬನ್ನಿ ತಾಯಿ ದರ್ಶನ ಮಾಡ್ಕೊಂಬರೋಣ. ಹಾಗೆ ಅಲ್ಲಿ ಹೋಗಿಂತ ಮುಂಚೆ ಇಲ್ಲಿ ಹಳದಮ್ಮ ಅಂತ ಹೇಳ್ಬಿಟ್ಟು ಫ್ರಂಟ್ ಅಲ್ಲೇ ಒಂದು ದೇವಸ್ಥಾನ ಇತ್ತು. ಹೆಂಗಿದ್ರೆ ಎಂಟ್ರೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ದರ್ಶನ ಮುಗಿಸ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಬಂದಿದ್ದು ಇಲ್ಲಿಗೆ. ಹಾಗೆ ಅಲ್ಲಿಂದ ಮತ್ತೆ ನಾವು ಬಂದು ಶ್ರೀ ಮಾರಿಕಾಂಬಾ ದೇವಿ ದರ್ಶನ ಮಾಡೋದಕ್ಕೆ ಇಲ್ಲಿಗೆ. ಬನ್ನಿ ಒಂದ್ ಸ್ವಲ್ಪ ನಿಮ್ಮ ದೇವ್ರು ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿಂದ ದರ್ಶನ ಮಾಡ್ತಾ ಇದಾರೆ. ಇದ ಮೇನ್ ನಾವು ಹಲಸಿಂಗ ಸುಮ್ಮನೆ ಅಲ್ಲಿ ಬಂದಿದ್ವಿ.
ಸೈಡ್ ಸೈಡ್ ಬನ್ನಿ 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 ತಾಯಿ ದರ್ಶನ ಮಾಡಿಸ್ತೀನಿ. ನೋಡ್ರಿ ಇಲ್ಲಿಂದ ನಾನು ಅವಾಗಲೇ ಅಲ್ಸಿಂಗ ಒಂದ್ ದರ್ಶನ ಮಾಡ್ಕೊಂತ ಇದ್ದೆ, ನಮ್ಮ ಕಡೆ ಗೊತ್ತಾಯ್ತು ಇಲ್ಸಿಂದ ಅಂತ. ಇವಾಗ ಇಲ್ಲಿಂದ ಬಂದಿದ್ದೀನಿ, ಇವಾಗ ಸಖತ್ ಕಾಣಿಸುತ್ತೆ ನೋಡ್ರಿ ದೇವ್ರು. ಅವಳಿದ್ದಾಳವ್ವ ನಮ್ಮವ್ವ. ಗೈಸ್ ಫೈನಲಿ ತಾಯಿ ದರ್ಶನ ಮುಗಿಸ್ಕೊಂಡ್ವಿ. ನಾವು ಅಂದ್ಕೊಂಡಂಗೆ ಅಲ್ಲಿಂದ ಒಂದು ತಾಯಿ ದರ್ಶನ ಮಾಡ್ಬೇಕಾಗಿತ್ತು. ಫೈನಲಿ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಮತ್ತೆ ಮನೆಗೆ ಹೋಗ್ತಾ ಇದೀವಿ. ಹಾಗೆ ಇಲ್ಲಿನ ವೈಬ್ಸ್ಗಳನ್ನ ತೋರಿಸ್ತಾ ಇರ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೆಟ್ ಯಾವ ತರ ಇದೆ ಅಂತ ಫಸ್ಟ್ ತೋರಿಸ್ತೀನಿ. ಬನ್ನಿ ನೋಡ್ರಿ ಇಲ್ಲಿ ಸೆಟ್ ಯಾವ ತರ ಹಾಕಿದ್ದಾರೆ. ಸೇಮ್ ನಮ್ಮ ದಾವಣಗೆರೆಯ ದುರ್ಗಮ್ಮನ ಹಬ್ಬಕ್ಕೆ ಹಾಕಿದ್ರಲ್ಲ ಅದೇ ತರ ಇದೆ ಈ ಸೆಟ್ ಕೂಡ. ಇಂಟ್ರೆಸ್ಟಿಂಗ್ ಇದೆ. ಇದೊಂದು ಸಖತ್ ಮಾಡಿದ್ರೆ ಬನ್ನಿ ಫ್ರಂಟ್ ತೋರಿಸ್ತೀನಿ. ಇದು ನೋಡ್ರಿ ಇಲ್ಲಿ ಫ್ರಂಟ್ ಯಾವ ತರ ಇದು ಸೆಟ್ ಹಾಕಿದಾರೆ ಅಂದ್ರೆ ಸಖತ್ ಮಾಡಿದ್ದಾರೆ. ಒಂದ್ ನೀವು ನೋಡ್ಕೊಂಬಿಡಿ. ಶ್ರೀ ಮಾರಿಕಾಂಬಾ ದೇವಂತ ಇನ್ನೂ ರೆಡಿ ಮಾಡ್ತಾ ಇದಾರೆ, ಅದೊಂದು ಅಕ್ಷರ ಇದೆ. ಸೆಟ್ ಅಂದ್ರೆ ಸಖತ್ ಮಾಡ್ತಿದ್ದಾರೆ ನೋಡ್ರಿ. ಫೈನಲಿ ದರ್ಶನಾಂತರ ಮುಗಿಸ್ಕೊಂಡ್ವಿ. ಇವಾಗ ನಮ್ಮ ಪಯಣ ಊರ್ ಕಡೆ ಅಂತ ಹೇಳ್ಬಿಟ್ಟು ಹೊರಟಿದೀವಿ. ಗಾಡಿ ಕೂಡ ಅಲ್ಲಿ ಹಾಕಿದೀವಿ, ತಗೊಂಡು ಹೋಗೋದು. ಹಾಗೆ ಹೋಗಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದ್ದು. ಹಾಗೆ ಬ್ಯಾನರ್ಗಳು ಬಹಳ ಆವಯ ಐತಿ. ಮಳೆ ಮೋಡ ಆಗ್ತಾ ಇದೆ, ಎಲ್ಲಿ ಲಾಕ್ ಹಾಕವನ ಗೊತ್ತಿಲ್ಲ. ನೋಡೋಣ ಊರಿವಾರ ಒಳಗೆ ಬರದೇ ಇದ್ರೆ ಸಾಕು. ಬರಪ್ಪ ಇಲ್ಲಿ, ನನಗೆ ಅದು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಸಖತ್ತಾಗೈತಿ ಅಟ್ರಾಕ್ಷನ್ ಮಾತ್ರ. ಚೆನ್ನಾಗೈತಲ್ಲ? ಭಾರಿ ಇರ್ತಾವ ಅದ್ ಗರಿ ಮಧ್ಯದ ಐತಲ್ಲ ಅದು ಮುಖ, ಅದ್ ಸಖತ್ ಮಾಡ್ಯಾರ ಅದು. ಅದಕ್ಕೆ ಪೇಂಟ್ ಇದು ಹೂವಿಂದ ಇರ್ಬೇಕಲ್ಲಿ, ಅದು ರೋಜಾ ಹೂ ಇರ್ಬೇಕು ನೋಡ್ರಿ, ಚೆಂಡು ಹೂ ಇರ್ಬೇಕು. ಸಖತ್ ಅಟ್ರಾಕ್ಷನ್ ಇದೆ, ನನಗೆ ತುಂಬಾ ಇಷ್ಟ ಆಗೋಯ್ತು. ನಾನ್ ಫಸ್ಟ್ ಟೈಮ್ ಭಾರಿ ಸಂಬಂಧ ಕೊಟ್ರ ನನ್ ಮ್ಯಾಗ ಭಾರಿ ಐತವ ನಾವು. ಫೈನಲಿ ನಾವು ಬಂದ ಕೆಲಸ ಮುಗೀತು. ಈಗ ಊರ್ ಕಡೆ ಗಮನ. ಓಕೆ, ಇದಿಷ್ಟು ಹೊನ್ನಳ್ಳಿಯ ಶ್ರೀ ಮಾರಿಕಾಂಬೆ ದೇವ ಜಾತ್ರೆ ಬಂದಿದ್ದಾಗಿತ್ತು. ಹಾಗೆ ಮತ್ತೆ ಅಲ್ಲಿಂದ ಎಲ್ಲಿ ಹೋಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.